ನಮಸ್ಕಾರ. ನಾವು ನಮ್ಮ ಕಾರ್ಯಾಗಾರದಲ್ಲಿ ಎಲ್ಲರಿಗೂ ಹೇಳೋ ವಿಚಾರ, ನಿಮ್ಮ ಮಕ್ಕಳು 1ರಿಂದ 3 ವರ್ಷ ವಯಸ್ಸಿನವರಿದ್ರೆ ಅವರ ಹೆಸರಲ್ಲಿ ಒಂದು 5,000 ರೂಪಾಯಿಯನ್ನು ಪ್ರತಿ ತಿಂಗಳು SEP ಮಾಡ್ತೀರಿ ಅಂತಾದ್ರೆ ಮುಂದೆ ಅವರ ಎಜುಕೇಶನ್ ಮತ್ತು ಮದುವೆ 100% ಫ್ರೀ ಆಗುತ್ತೆ. ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ, ಆ ಹಣವನ್ನು ಪೇರೆಂಟ್ಸು ಅವರ ಅಕೌಂಟ್ ಅಲ್ಲಿ ಹಾಕಿದ್ರೆ ಮುಂದೆ ಕನ್ಫ್ಯೂಷನ್ ಆಗೋಗುತ್ತೆ. ನನ್ನ ರಿಟೈರ್ಮೆಂಟ್ ಫಂಡ್ ಯಾವುದು, ಮಕ್ಕಳ ಹಣ ಯಾವುದು? ಅದಕ್ಕೋಸ್ಕರ ಇವತ್ತಿನ ವಿಡಿಯೋದ ವಿಷಯ, ಮಕ್ಕಳ ಹೆಸರಿನಲ್ಲಿಯೇ ಡಿಮ್ಯಾಟ್ ಅಕೌಂಟ್ ಮಾಡಿದರೆ ಆಗುವ ಅನುಕೂಲಗಳೇನು, ಸಂಪೂರ್ಣ ವಿವರ. ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನೀವು ನಮ್ಮ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ, ಯಾಕಂದ್ರೆ ಅವರಿಗೂ ಕೂಡ ಇದೇ ಸಮಸ್ಯೆ ಇರ್ಬೋದು. ಬಹಳಷ್ಟು ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸ್ಗೆ ಒಂದು ಆಸೆ ಏನು ಅಂತಂದ್ರೆ, ನಮ್ಮ ಮಕ್ಕಳ ಮತ್ತು ನಮ್ಮ ಮೊಮ್ಮಕ್ಕಳ ಹೆಸರಿನಲ್ಲಿ ಒಂದಷ್ಟು ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ಆದರೆ ಭಾರತದ ನಿಯಮಗಳ ಪ್ರಕಾರ ಯಾವುದೇ ವ್ಯಕ್ತಿ 18 ವರ್ಷಕ್ಕಿಂತ ಕೆಳಗಿದ್ರೆ ಅವರನ್ನು ಮೈನರ್ ಅಂತ ಕರೀತೇವೆ. ಅವರು ಯಾವುದೇ ಕಾಂಟ್ರಾಕ್ಟಿಗೆ ಸೈನ್ ಹಾಕುವಾಗಿಲ್ಲ, ಷೇರುಗಳನ್ನು ಬೈ ಮಾಡಲಿಕ್ಕೂ ಆಗೋದಿಲ್ಲ, ಸೇಲ್ ಮಾಡಲಿಕ್ಕೂ ಆಗೋದಿಲ್ಲ. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ಪೇರೆಂಟ್ಸಿಗೆ ಮತ್ತು ಗ್ರ್ಯಾಂಡ್ ಪೇರೆಂಟ್ಸಿಗೆ 2 ಥರದ ಚಾಯ್ಸ್ ಇದೆ. ಒಂದು, ಇನ್ವೆಸ್ಟ್ ಇನ್ ದ ನೇಮ್ ಆಫ್ ದಿ ಫಾದರ್ ಆರ್ ಮದರ್ ಅಥವಾ ಗ್ರ್ಯಾಂಡ್ ಫಾದರ್. 2, ಇನ್ವೆಸ್ಟ್ ಇನ್ ದ ನೇಮ್ ಆಫ್ ದಿ ಮೈನರ್ ಚೈಲ್ಡ್. ಈಗ ಮೊದಲನೆಯ ಚಾಯ್ಸು, ಇನ್ವೆಸ್ಟ್ ಇನ್ ದ ನೇಮ್ ಆಫ್ ದಿ ಫಾದರ್ ಆರ್ ಮದರ್ ಆರ್ ಗ್ರ್ಯಾಂಡ್ ಫಾದರ್. ಈ ಅಪ್ರೋಚ್ ಪ್ರಕಾರ ಹೋದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೇವೆ, ಅದು ನಮ್ಮ ಹೆಸರಿನಲ್ಲಿ ಇರುತ್ತೆ, ಮತ್ತೆ ಅದರಲ್ಲಿ ನಮ್ಮ ರಿಟೈರ್ಮೆಂಟ್ ಅಕೌಂಟ್ ಕೂಡ ಇರುತ್ತೆ. ರಿಟೈರ್ಮೆಂಟ್ ಫಂಡಿಗೆ ಬೇಕಾದಂತ ದುಡ್ಡು ಕೂಡ ಜಮಾ ಆಗ್ತಾ ಇರುತ್ತೆ. ಮತ್ತೇನಾದ್ರೂ ಮನೆ ತಗೋಬೇಕಾದ್ರೂ ಅದರಲ್ಲೇ ಹಾಕಿರ್ತೇವೆ. ಅದರಿಂದಾಗಿ ಮಕ್ಕಳ ದುಡ್ಡು ಎಷ್ಟು, ನಮ್ಮ ದುಡ್ಡು ಎಷ್ಟು ಅಂತ ಗೊತ್ತಾಗೋದಿಲ್ಲ. ಈಗ ನಾನೇನಾದ್ರೂ 2ನೇ ಚಾಯ್ಸ್ ತಗೊಂಡು ಇನ್ವೆಸ್ಟ್ ಇನ್ ದ ನೇಮ್ ಆಫ್ ದಿ ಮೈನರ್ ಚೈಲ್ಡ್ ಅಂತ ಮಾಡಿದ್ರೆ, ಆವಾಗ ಆ ಮಗುವಿನ ಹೆಸರಿನಲ್ಲಿ ಡಿಮ್ಯಾಟ್ ಅಕೌಂಟ್ ಇರುತ್ತೆ, ಷೇರುಗಳು ಮಗುವಿನ ಹೆಸರಲ್ಲಿ ಇರ್ತವೆ. ಆದರೆ ಇಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಅವರು ಮೈನರ್ಸ್ ಏನಿದ್ದರೂ ಕೂಡ ಷೇರುಗಳನ್ನು ಕೊಡ್ಲಿಕ್ಕಾಗೋದಿಲ್ಲ. ಆವಾಗ ನಾವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಪೇರೆಂಟ್ಸ್ ಹೆಸರಿನಲ್ಲಿ ನಾವು ಷೇರುಗಳನ್ನು ಕೊಂಡು ಅದಾದ್ಮೇಲೆ ನಾವು ಆ ಶೇರನ್ನು ಮೈನರ್ ಡಿಮ್ಯಾಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಒಮ್ಮೆ ಷೇರುಗಳು ಮೈನರ್ ಅಕೌಂಟಿಗೆ ಹೋದ್ಮೇಲೆ ನಾನು ಹೇಳಿದೆ ಪರ್ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸೇಲ್ ಮಾಡ್ಬೋದು. ಯಾಕಂದ್ರೆ ಸೇಲ್ ಆಗಿದ್ದು ಹಣ ಏನಿದ್ದರೂ ಕೂಡ ಮೈನರ್ ಅಕೌಂಟಿಗೆ, ಅಂದರೆ ಮೈನರ್ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಇದು ಯಾಕೆ ಈ ತರ ಅಂತಂದ್ರೆ, ಮೈನರ್ಸ್ ಯಾಕೆ ಷೇರುಗಳನ್ನು ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದ್ರೆ, ಮೈನರ್ಸು ಏನಿದ್ದರೂ ಕೂಡ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೋದು, ಆದರೆ ಬ್ರೋಕರ್ ಹತ್ರ ಅವರು ಟ್ರೇಡಿಂಗ್ ಅಕೌಂಟ್ ಅನ್ನು ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಯಾರಾದರೂ ಒಬ್ಬ ಪೇರೆಂಟ್ನ ಹೆಸರಿನಲ್ಲಿ ಷೇರುಗಳನ್ನು ಕೊಂಡು ಅದನ್ನು ಮೈನರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು, ಸೇಲ್ ಮಾಡ್ಬೋದು ಮೈನರ್, ಆದರೆ ಬೈ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಹೊತ್ತಿನ ಕೆಳಗೆ ನಾನು ಹೇಳಿದೆ ಮೈನರ್ ಅಕೌಂಟ್ ಇಂದ ಷೇರುಗಳನ್ನು ಸೇಲ್ ಮಾಡಬಹುದು. ಆದರೆ ಸೇಬಿಯವರ ರೂಲ್ಸ್ ಪ್ರಕಾರ 3 ಕಂಡೀಷನ್ ಇದೆ. ಮೊದಲನೇದು, ಇನ್ಹೆರಿಟೆನ್ಸ್. ಎ ಮೈನರ್ ಮೈಟ್ ಹ್ಯಾವ್ ಇನ್ಹೆರಿಟೆಡ್ their family shares. Inherited shares can be sold through a minor's trading account, demat account. ಎರಡನೇದು, ಗಿಫ್ಟ್. ಶೇರ್ಸ್ ರಿಸೀವ್ಡ್ ಆಸ್ ಗಿಫ್ಟ್ ಕ್ಯಾನ್ ಬಿ ಸೋಲ್ಡ್ ಥ್ರೂ ದ ಮೈನರ್ಸ್ ಟ್ರೇಡಿಂಗ್ ಕಮ್ ಡಿಮೆಟ್ ಅಕೌಂಟ್. ಮೂರನೇದು, ಲೀಗಲ್ ಆರ್ಡರ್. ಏನಾದರೂ ಕೋರ್ಟಿಂದ ಅಥವಾ ಸರ್ಕಾರದಿಂದ ಆರ್ಡರ್ ಬಂದಾಗ ಅದನ್ನ ನಾವು ಮೈನರ್ ಅಕೌಂಟ್ ಇಂದ ಟ್ರೇಡಿಂಗ್ ಅಕೌಂಟ್ ಇಂದ ಮಾರ್ಕೊಳ್ಬಹುದು. ಆದ್ದರಿಂದ ನಿಮ್ಮ ಗಮನಕ್ಕೆ ಬರಲಿ ಅಂತ ಹೇಳ್ತಾ ಇದ್ದೇನೆ, ಮೈನರ್ ಹೆಸರಿನಲ್ಲಿ ಷೇರುಗಳನ್ನು ಕೊಳ್ಳುವುದು ಮಾರುವುದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಡೈರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅಕಸ್ಮಾತ್ ನೀವೇನಾದರೂ ಮೈನರ್ ಅಕೌಂಟ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಅಂತಂದ್ರೆ ಯಾವ ಡಾಕ್ಯುಮೆಂಟ್ಗಳು ಇರಬೇಕು ಅಂತ ಒಂದು ಸಣ್ಣ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮೊದಲನೇದಾಗಿ ಮೈನರ್ಸ್ ಪ್ಯಾನ್ ಕಾರ್ಡ್. ನಿಮಗೊಂದು ಗಾಬರಿ ಆಗ್ಬೋದು, ಮೈನರ್ಸ್ಗೆ ಯಾರು ಪ್ಯಾನ್ ಕಾರ್ಡ್ ಕೊಡ್ತಾರೆ? ಪ್ಯಾನ್ ಕಾರ್ಡ್ ಯಾರಿಗೆ ಬೇಕಾದ್ರೂ ಕೊಡ್ತಾರೆ, ಅಂದ್ರೆ ಇನ್ಕಮ್ ಇದೆ ಅಂತ ಗೊತ್ತಾಗುತ್ತೆ. 2, ಮೈನರ್ಸ್ ಆಧಾರ್ ಕಾರ್ಡ್ ಲಿಂಕ್ ಟು ಅ ಮೊಬೈಲ್ ನಂಬರ್. 3, ಪ್ರೂಫ್ ಆಫ್ ಬರ್ತ್ ಆಫ್ ಮೈನರ್, ಬರ್ತ್ ಸರ್ಟಿಫಿಕೇಟ್, ಸ್ಕೂಲ್ ಸರ್ಟಿಫಿಕೇಟ್, ಪಾಸ್ಪೋರ್ಟ್ ಇತ್ಯಾದಿ.
4 ರೀಸೆಂಟ್ ಫೋಟೋ ಆಫ್ ಮೈನರ್. 5 ಬ್ಯಾಂಕ್ ಸ್ಟೇಟ್ಮೆಂಟ್ ಆರ್ ಕ್ಯಾನ್ಸಲ್ ಚೆಕ್ ಲೀಫ್ ಆಫ್ ಮೈನರ್ಸ್ ಬ್ಯಾಂಕ್ ಅಕೌಂಟ್. 6 ಪೇರೆಂಟ್ಸ್ ಪ್ಯಾನ್. 7 ಪೇರೆಂಟ್ಸ್ ಅಡ್ರೆಸ್ ಪ್ರೂಫ್, ಪಾಸ್ಪೋರ್ಟ್, ಆಧಾರ್, ವೋಟರ್ ಐ ಡಿ ಇತ್ಯಾದಿ. 8 ಪೇರೆಂಟ್ ಸಿಗ್ನೇಚರ್. ಒಮ್ಮೆ ನಾನು ಹೇಳಿದಾಗೆ ಈ ಎಲ್ಲ ಡಾಕ್ಯುಮೆಂಟ್ಗಳು ನಿಮ್ಮ ಹತ್ರ ಇದೆ ಅಂತ ಅಂದ್ರೆ ನೀವು ಝೀರೋದ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಗೂಗಲ್ ಮಾಡಿ ಮೈನರ್ ಡಿಮೆಟ್ ಅಕೌಂಟ್ ಝೀರೋದ ಅಂತ ಎಲ್ಲ ಡೀಟೇಲ್ಸು ನಿಮ್ಮ ಮುಂದೆ ಬರ್ತವೆ. ಆದರೆ ಒಂದು ಕಂಡೀಷನ್ ಇದೆ, ಮಕ್ಕಳ ಡಿಮೆಟ್ ಅಕೌಂಟ್ ಅನ್ನು ಓಪನ್ ಮಾಡುವ ಮೊದಲು ಯಾರಾದರೂ ಒಬ್ರದ್ದು ಪೇರೆಂಟ್ದು ಝೀರೋದಲ್ಲಿ ಡಿಮೆಟ್ ಅಕೌಂಟ್ ಇರಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನೀವು ಪರ್ಚೇಸ್ ಮಾಡಿದಂಥ ಶೇರನ್ನು ನಿಮ್ಮ ಡಿಮೆಟ್ ಅಕೌಂಟಿಂದ ನಿಮ್ಮ ಮಕ್ಕಳ ಡಿಮೆಟ್ ಅಕೌಂಟಿಗೆ ಝೀರೋದಲ್ಲಿ ಈಸಿಯಾಗಿ ಟ್ರಾನ್ಸ್ಫರ್ ಮಾಡಬಹುದು. ನಿಮಗೆಲ್ಲ ತಿಳಿದಿದೆ, ಇಂದಿನ ದಿನಗಳಲ್ಲಿ ಡಿಮೆಟ್ ಅಕೌಂಟ್ ಓಪನ್ ಮಾಡೋದು ಆನ್ಲೈನ್ ಆಗಿದೆ ಮತ್ತು ನಾನು ಹೇಳಿದಾಗೆ ಎಲ್ಲ ಡೀಟೇಲ್ಗಳನ್ನು ನೀವು ಅಪ್ಲೋಡ್ ಮಾಡಿದ್ದೀರಿ ಅಂತ ಆದರೆ ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಪ್ರೊಸೆಸಿಂಗ್ ಎಲ್ಲ ಮುಗಿದು ನಿಮ್ಮ ಹೆಸರಿನಲ್ಲಿ ಅಂದರೆ ನಿಮ್ಮ ಮಕ್ಕಳ ಹೆಸರಿನಲ್ಲಿ ಆ ಡಿಮೆಟ್ ಅಕೌಂಟ್ ಓಪನ್ ಆಗ್ಬೋದು. ಲಾಗಿನ್ ಕ್ರೆಡೆನ್ಷಿಯಲ್ಸು ಮತ್ತು ರಿಜಿಸ್ಟರ್ಡ್ ಇಮೇಲ್ ಐ ಡಿ ಬಂದು ತಲುಪುತ್ತೆ. ನಾನು ಈ ವಿಡಿಯೋದಲ್ಲಿ ಝೀರೋದಾ ಕಂಪನಿಯಲ್ಲಿ ಮಕ್ಕಳ ಹೆಸರಿನಲ್ಲಿ ಡಿಮೆಟ್ ಅಕೌಂಟ್ ಓಪನ್ ಮಾಡುವುದು ಹೇಗೆ ಅಂತ ಹೇಳಿದೆ. ಅದೇ ರೀತಿ ಹಲವಾರು ಇತರ ಕಂಪನಿಗಳಲ್ಲಿ ಕೂಡ ಇದೇ ಫೆಸಿಲಿಟಿ ಇದೆ. ಈಗ ಇದೇ ವಿಷಯಕ್ಕೆ ಸಂಬಂಧಿಸಿದ ಇನ್ನಷ್ಟು ವಿಷಯಗಳು ಡೀಟೇಲ್ಸ್. ಮೈನರ್ ಡಿಮೆಟ್ ಅಕೌಂಟ್. ಮೈನರ್ಸು ಶೇರುಗಳನ್ನು ಅವರಾಗಿ ಬೈ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಅದನ್ನು ಏನಿದ್ದರೂ ಕೂಡ ಪೇರೆಂಟ್ಸ್ ಇಂದ ಟ್ರಾನ್ಸ್ಫರ್ ಮಾಡಬಹುದು, ಮತ್ತೆ ಗಿಫ್ಟ್ ಇನ್ಹೆರಿಟೆನ್ಸ್ ಇಂದ ಕೂಡ ಅವರಿಗೆ ಬರ್ಬೋದು. ಇಲ್ಲದಿದ್ರೆ ಕೆಲವೊಮ್ಮೆ IPOದಲ್ಲಿ ಕೂಡ ಮೈನರ್ಸ್ ಅಪ್ಲಿಕೇಶನ್ ಹಾಕಿರ್ಬೋದು. ಆದ್ದರಿಂದ ನೀವು ಇದನ್ನ ಗಮನದಲ್ಲಿಟ್ಕೋಬೇಕು. ಎರಡನೇದು, ಮಕ್ಕಳು ಇಂಟ್ರಾಡೇ ಮತ್ತು FNO ಮಾಡುವಾಗಿಲ್ಲ. 3 ಮಕ್ಕಳ ಡಿಮೆಟ್ ಅಕೌಂಟಿಗೆ ನೋ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್. ಯಾಕಂತಂದ್ರೆ ಮಕ್ಕಳು ಏನು ಟ್ರಾನ್ಸಾಕ್ಷನ್ ಮಾಡದೇ ಇರ್ಬೋದು. ಈಗ ಇನ್ನೊಂದು ಕುತೂಹಲಕಾರಕ ವಿಷಯ ಏನಂತಂದ್ರೆ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್. ಏನು ಕ್ಯಾಪಿಟಲ್ ಗೇನ್ಸ್ ಅಂದರೆ ಮಕ್ಕಳೇನಾದರೂ ಬೈ ಮಾಡಿ ಸೇಲ್ ಮಾಡಿದಾಗ ಒಂದಷ್ಟು ಪ್ರಾಫಿಟ್ ಬಂದಿದೆ ಅಂತಂದ್ರೆ ಏನು ಟ್ಯಾಕ್ಸ್ ಇಂಪ್ಲಿಕೇಶನ್ ಇದೆ. ಮೊದಲನೇದಾಗಿ ಕ್ಯಾಪಿಟಲ್ ಗೇನ್ಸ್. ಮಕ್ಕಳಿಗೇನಾದರೂ ಶೇರ್ಗಳನ್ನು ಮಾರ್ಕೊಂಡಾಗ ಪ್ರಾಫಿಟ್ ಆಯಿತು ಅಂತಂದ್ರೆ ಅದೊಂದು ಕ್ಲಬ್ಬಿಂಗ್ ಆಕ್ಟ್ ಅಂತಿದೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ. ಆವಾಗ ಆ ಪರ್ಟಿಕ್ಯುಲರ್ ಪ್ರಾಫಿಟ್ ಅನ್ನು ಹೈಯರ್ ಅರ್ನಿಂಗ್ ಪೇರೆಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಂದ್ರೆ ತಂದೆ ತಾಯಿಯಲ್ಲಿ ತಂದೆ ಇನ್ಕಮ್ ಜಾಸ್ತಿ ಇದೆ ಅಂತಂದ್ರೆ ಅದನ್ನು ತಂದೆ ಇನ್ಕಮಿಗೆ ಆ್ಯಡ್ ಮಾಡಿಬಿಟ್ಟು ತಂದೆ ಆವಾಗ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ಡಿಪೆಂಡಿಂಗ್ ಆನ್ ದಿ ಕ್ಯಾಪಿಟಲ್ ಗೇನ್ಸ್ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್. ಅಕಸ್ಮಾತ್ ನೀವು 1 ವರ್ಷದ ಒಳಗೆ ಮಾರ್ಕೊಂಡು ದುಡ್ಡು ಮಾಡಿದ್ರೆ ಅವಾಗ 15% ಕಟ್ಟಬೇಕಾಗುತ್ತೆ ತಂದೆ ಅಕೌಂಟಿಂದ. ನೀವೇನಾದರೂ 1 ವರ್ಷದ ಮೇಲೆ ಮಾರ್ಕೊಂಡ್ರೆ 10% ಕಟ್ಟಬೇಕಾಗುತ್ತೆ ತಂದೆ ಅಕೌಂಟಿಂದ ಅಥವಾ ತಾಯಿ ಅಕೌಂಟಿಂದ. ಯಾರ ಇನ್ಕಮ್ ಜಾಸ್ತಿ ಇದೆಯೋ ಅದರ ಮೇಲೆ. ಮುಂದಿನ ದಿನಗಳಲ್ಲಿ ಮೈನರ್ ಅಕೌಂಟ್ ಅಲ್ಲಿ ಡಿವಿಡೆಂಡ್ ಬಂದ್ರೆ ಆ ಡಿವಿಡೆಂಡ್ ಅನ್ನು ಹೈಯರ್ ಅರ್ನಿಂಗ್ ಪೇರೆಂಟಿಗೆ ಸೇರಿಸಿ ಅವರು ಯಾವ ಸ್ಲ್ಯಾಬ್ ನಲ್ಲಿದ್ದಾರೋ ಅದರಂತೆ 10-20% ವರೆಗೂ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಈಗ ನೀವು ನನಗೊಂದು ಪ್ರಶ್ನೆ ಕೇಳ್ಬೋದು, ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಡಿಮೆಟ್ ಅಕೌಂಟ್ ಇನ್ ಮೈನರ್ ನೇಮ್. ನಾನು ಯಾಕೆ ಮಕ್ಕಳ ಹೆಸರಲ್ಲಿ ಓಪನ್ ಮಾಡಬೇಕು, ನನ್ನ ಅಕೌಂಟ್ ಅಲ್ಲೇ ಆಪರೇಟ್ ಮಾಡ್ತಾ ಹೋಗ್ತೇನೆ. ಮೊದಲನೇ ಅಡ್ವಾಂಟೇಜು, ಒಮ್ಮೆ ನೀವೇನಾದರೂ ಮಕ್ಕಳ ಹೆಸರಿನಲ್ಲಿ ಶೇರ್ ಅನ್ನು ತಗೊಂಡು ಅವರ ಡಿಮೆಟ್ ಅಕೌಂಟ್ ಅಲ್ಲಿ ಅದನ್ನು ಇಟ್ಕೋತೀವಿ ಅಂತಂದ್ರೆ ಮಕ್ಕಳ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಲಿಕ್ಕೆ ಬಹಳ ಈಸಿ ಆಗುತ್ತೆ. ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಮಕ್ಕಳ ಹೆಸರಿನಲ್ಲಿ ಎಷ್ಟು ದುಡ್ಡಿದೆ ಮತ್ತು ಎಷ್ಟು ವರ್ಷಗಳ ಮೇಲೆ ಎಷ್ಟಾಗ್ಬೋದು. ಎರಡನೇದು, ಒಮ್ಮೆ ಪೇರೆಂಟ್ಸು ಶೇರುಗಳನ್ನು ತಗೊಂಡು ಮಕ್ಕಳ ಡಿಮೆಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅದನ್ನು ಸೇಲ್ ಮಾಡುವಂತ ಟೆಂಪ್ಟೇಷನ್ ಕಮ್ಮಿ ಆಗುತ್ತೆ. ಯಾಕಂತಂದ್ರೆ ಅದು ಮಗುವಿನ ಹೆಸರಲ್ಲಿದೆ. ಈಗ ಮುಂದಿನ ವಿಷಯ, ಮಕ್ಕಳ ಹೆಸರಿನಲ್ಲಿ ಡಿಮೆಟ್ ಅಕೌಂಟ್ ಓಪನ್ ಮಾಡುವ ಡಿಸ್ಅಡ್ವಾಂಟೇಜಸ್. ಮೊದಲನೇದಾಗಿ ಪೇರೆಂಟ್ಸು ಬಹಳ ಕಷ್ಟಪಡಬೇಕು, ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಅದರ ಬದಲು ಪೇರೆಂಟ್ಸ್ ಹೆಸರಿನಲ್ಲಿನೇ ಈಸಿಯಾಗಿ ಶೇರುಗಳನ್ನು ಖರೀದಿ ಮಾಡ್ಕೊಂಡು ಇಟ್ಕೋಬಹುದು. ಎರಡನೇದು, ಮಕ್ಕಳ ಹೆಸರಿನಲ್ಲಿ ಪ್ಯಾನು, ಆಧಾರ್ ಕಾರ್ಡು ಎಲ್ಲಾನು ಗ್ಯಾದರ್ ಮಾಡಬೇಕಾಗುತ್ತೆ, ಬ್ಯಾಂಕ್ ಅಕೌಂಟ್ ಕೂಡ ಓಪನ್ ಮಾಡಬೇಕಾಗುತ್ತೆ. ಮತ್ತೆ ಮೂರನೇ ಡಿಸ್ಅಡ್ವಾಂಟೇಜ್, ಒಮ್ಮೆ ಪೇರೆಂಟ್ಸ್ ಹೆಸರಿನಲ್ಲಿ ಮಕ್ಕಳ ಶೇರುಗಳು ಕೂಡ ಬಂತು ಅಂತ ಆದ್ರೆ
ಅಲ್ಲಿ ಅವರಿಗೆ ಟೆಂಪ್ಟೇಷನ್ ಆಗುತ್ತೆ, ಸೇಲ್ ಮಾಡೋಣ. ಮತ್ತೊಂದು ಪ್ರಾಬ್ಲಮ್ ಏನು ಅಂತಂದ್ರೆ, ಮಕ್ಕಳ ಹೆಸರಿನಲ್ಲಿ ಎಷ್ಟಿಟ್ಟಿದ್ದೇನೆ, ನನ್ನ ರಿಟೈರ್ಮೆಂಟಿಗೆ ಎಷ್ಟು ಅಂತ ಒಂದಷ್ಟು ಕ್ಲಾರಿಟಿ ಇರುವುದಿಲ್ಲ. ಮಕ್ಕಳ ಹೆಸರಿನಲ್ಲಿ ನೀವು ಷೇರುಗಳನ್ನು ಟ್ರಾನ್ಸ್ಫರ್ ಮಾಡಿ ಡಿಮೆಟ್ ಅಕೌಂಟ್ ಅಲ್ಲಿ ಹಾಗೆ ಇಟ್ಕೊಳ್ತೀರಿ ಅಂತ ಯೋಚನೆ ಮಾಡೋಣ. ಈಗ ಮುಂದಿನ ಪ್ರಶ್ನೆ, ಮಕ್ಕಳ ಹೆಸರಿನಲ್ಲಿ ನೀವು ಡಿಮೆಟ್ ಅಕೌಂಟ್ ಓಪನ್ ಮಾಡಿದಿರಿ, ಅದರಲ್ಲಿ ಷೇರುಗಳಿದ್ದಾವೆ. ಈಗ ನಿಮ್ಮ ಮಗ ಅಥವಾ ಮಗಳು ಮೇಜರ್ ಆಗ್ತಾರೆ, 18 ವರ್ಷ ಕ್ರಾಸ್ ಮಾಡ್ತಾರೆ ಅಂದ್ರೆ ಏನ್ ಮಾಡಬೇಕು? ನೀವು ಆ ಅಕೌಂಟ್ ಅನ್ನು ಕನ್ವರ್ಟ್ ಮಾಡಬೇಕಾಗತ್ತೆ ನಾರ್ಮಲ್ ಇಂಡಿವಿಜುವಲ್ ಅಕೌಂಟಿಗೆ. ಮತ್ತೆ ಈ ಕೆಳಗಿನ ಐಡಿಗಳನ್ನು ನೀವು ನಿಮ್ಮ ಡಿಮೆಟ್ ಅಕೌಂಟಿಗೆ ಸಪ್ಲೈ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್, ಇಮೇಲ್ ಐಡಿ, ಅಕೌಂಟ್ ಓಪನಿಂಗ್ ಫಾರ್ಮ್, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ affix and sign across the form, self-attested copy of the PAN with a signature under applicant signature, self-attested copy of the address proof, bank account proof with the major's name. ಇವತ್ತು ಮೈನರ್ ಡಿಮ್ಯಾಟ್ ಅದರ ಬಗ್ಗೆ ಎಲ್ಲಾ ವಿಚಾರವನ್ನು ನಿಮಗೆ ತಿಳಿಸಬೇಕು ಅನ್ನೋ ಉತ್ಸಾಹದಿಂದ ವಿಡಿಯೋ ಒಂದಷ್ಟು ಉದ್ದಾಗಿದೆ, ಕ್ಷಮೆ ಇರಲಿ. ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ, ನೀವೇನಾದ್ರೂ ನಿಮ್ಮ ಮಕ್ಕಳ ಹೆಸರಲ್ಲಿ ಡಿಮ್ಯಾಟ್ ಅಕೌಂಟ್ ಮಾಡಬೇಕು ಅಂತ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನಿಮಗೆ ಯಾರ್ಯಾರು ಸ್ನೇಹಿತರಿದ್ದಾರೆ, ಅವರ ಮನೆಯಲ್ಲಿ ಮಕ್ಕಳಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಈ ಇಮೇಲ್ ಅನ್ನು ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.